ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಭಾರತಕ್ಕೆ ಸಂವಿಧಾನವನ್ನ ಕೊಟ್ಟಂತಹ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅನ್ನ ಆಗಾಗ ಅವಮಾನಿಸಬೇಕು, ಏನಾದರೂ ಮಾಡಿ ಅವರ ವರ್ಚಸ್ಸನ್ನ ಕುಗ್ಗಿಸಬೇಕು ಅನ್ನುವಂತಹ ನೀಚ ಮನಸ್ಥಿತಿಯಲ್ಲಿ ಒಂದಷ್ಟು ನೀಚ ಕೃತ್ಯಗಳು ನಡೀತಾನೆ ಇರ್ತವೆ. ಈಗ ಅದು ಯಾಕೋ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಹೋಗ್ತಿದೆ. ಈಗ ನಡೆದಿರುವ ಘಟನೆ ಮಧ್ಯಪ್ರದೇಶದ ಗ್ವಾಲಿಯರ್ನಿಂದ ಬರ್ತಿರುವಂತಹದ್ದು. ಅಲ್ಲಿ ಎರಡು ಘಟನೆಗಳು ನಡೆದಿದ್ದಾವೆ. ಒಂದು, ಒಬ್ಬ ನೀಚಾತಿ ನೀಚ ಮನುವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋವನ್ನ ಸುಡ್ತಿದ್ದಾನೆ, ಅದರ ವಿಡಿಯೋ ಹೊರಗಡೆ ಬಂದಿದೆ. ಎರಡನೇದು, ಅಲ್ಲೊಬ್ಬ ಮನುವಾದಿ ವಕೀಲ ಇದ್ದಾನೆ. ಆ ವಕೀಲನ ಕೆಲಸನೇ ದಿನ ಬೆಳಗಾದ್ರೆ ಅಂಬೇಡ್ಕರ್ ವಿರುದ್ಧ ಮಾತಾಡೋದು, ಜಾತಿ ವಿಚಾರವನ್ನು ಇಟ್ಕೊಂಡು ದಲಿತರನ್ನ ಅಸ್ಪೃಶ್ಯರನ್ನ ಅವಮಾನಿಸೋದು. ಅವನನ್ನ ಬಂಧಿಸಲಾಗಿದೆ. ಯಾಕೆಂದ್ರೆ ಒಂದು ಪೋಸ್ಟ್ ಹಾಕಿ ಅಂಬೇಡ್ಕರ್ ಫೋಟೋ ಸುಡ್ತಿರುವಂಗೆ, ಬೆಂಕಿ ಬಿದ್ದಿರೋ ಹಾಗೆ ಪೋಸ್ಟ್ ಹಾಕಿ ಅದರ ಮೇಲೆ ಅಂಬೇಡ್ಕರ್ಗೆ ಅವಮಾನವಾಗುವ ರೀತಿಯಲ್ಲಿ ಬರವಣಿಗೆಯನ್ನು ಬರ್ಕೊಂಡಿದ್ದಾನೆ. ಸೊ ಏನಿದು ಇಡೀ ಘಟನೆ, ಏನ್ ನಡೀತಾ ಇದೆ ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ? ಡಬಲ್ ಇಂಜಿನ್ ಸರ್ಕಾರ, ಬಿಜೆಪಿ ಸರ್ಕಾರದ ಆಡಳಿತ ಇರುವ ಮಧ್ಯಪ್ರದೇಶದಲ್ಲಿ. ಸೊ ಮೊದಲಿಗೆ ನೀವು ನೋಡಬಹುದಾದಂತಹದ್ದು ಒಂದು ವಿಡಿಯೋ. ಆ ವಿಡಿಯೋವನ್ನ ನೋಡಿದ ನಂತರ ನಿಮ್ಮ ರಕ್ತ ಕುದಿಲಿಲ್ಲ ಅಂದ್ರೆ ನೀವು ಖಂಡಿತ ದೇಶದ್ರೋಹಿಗಳೇನೆ. ನಿಮ್ಮ ರಕ್ತ ಕುದಿಲಿಲ್ಲ ಅಂದ್ರೆ ದೇಶದ್ರೋಹಿಗಳೇನೆ. ಆ ವಿಡಿಯೋ ಹಾಕ್ತೀನಿ ನೋಡಿ. ಸೊ ನೋಡಿದ್ರಲ್ಲ, ಈ ವಿಡಿಯೋ ನೋಡಿ ನಿಮ್ಮ ರಕ್ತ ಕುದಿಲಿಲ್ಲ ಅಂದ್ರೆ ನೀವು ದೇಶದ್ರೋಹಿಗಳು. ಯಾಕೆಂದ್ರೆ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತದ ಸಂವಿಧಾನ ಶಿಲ್ಪಿ, ದಲಿತರ ಆಶಾಕಿರಣ, ಪ್ರತಿಯೊಬ್ಬ ಪ್ರಜೆಯೂ ಸಹ ಈಕ್ವಲ್, ಸಮಾನ ಅಂತ ಸಾರಿದ ಸಂವಿಧಾನ ಕೊಟ್ಟಂತಹ ವ್ಯಕ್ತಿಗೆ ಈ ರೀತಿಯ ಅವಮಾನ, ಫೋಟೋವನ್ನ ಬಹಿರಂಗವಾಗಿ ಸಾರ್ವಜನಿಕವಾಗಿ ಬೆಂಕಿ ಇಟ್ಟು ಸುಟ್ಟು ವಿಕೃತ ಆನಂದ ಪಡ್ತಾ ಇರುವಂತಹ ವಿಡಿಯೋ ಅಲ್ವಾ ಅದು? ಅದನ್ನ ನೋಡಿ ನಿಮಗೆ ರಕ್ತ ಕುದಿಲಿಲ್ಲ ಅಂದ್ರೆ ನೀವು ದೇಶದ್ರೋಹಿಗಳೇನೆ. ಈ ದೇಶದ ಸಂವಿಧಾನವನ್ನ ರಚನೆ ಮಾಡಿದ ವ್ಯಕ್ತಿಗೆ ಅವಮಾನವಾಗ್ತಿದ್ರೆ ನೀವು ಸುಮ್ಮನೆ ನೋಡ್ತಿರ್ತೀರಿ. ನಿಮ್ಗೇನೋ ಅನ್ಸಲ್ಲ ಅಥವಾ ನಿಮ್ಗೆ ಖುಷಿ ಆಗುತ್ತೆ ಅಂದ್ರೆ ನೀವು ಬಿಗ್ಗೆಸ್ಟ್ ಆಂಟಿ ನ್ಯಾಷನಲ್ ದೇಶದ್ರೋಹಿಗಳು. ಸೊ ಅದು ಒಂದಾದ್ರೆ, ಅದರಲ್ಲಿರುವಂತಹ ವ್ಯಕ್ತಿ ಯಾರು ಅನ್ನೋದು ಇನ್ನೂ ಆಗಿಲ್ಲ, ಬಂಧನನೂ ಆಗಿಲ್ಲ. ಅದೊಂದು ನೆನಪಿರ್ಲಿ ನಿಮ್ಗೆ. ಮಧ್ಯಪ್ರದೇಶದಲ್ಲಿ ಇನ್ನೂ ಸಹ ಈ ಒಂದು ಕಂತ್ರಿ ಯಾರಿದಾನಲ್ಲ, ಬೆಂಕಿ ಹಾಕಿರೋನು, ಅವನ ಬಂಧನ ಆಗಿಲ್ಲ. ಅದೊಂದಿರ್ಲಿ. ಅದರ ಜೊತೆಗೆ ಇನ್ನೊಬ್ಬ, ಈ ಬೆಂಕಿ ಹಾಕದವನು, ಮೊದಲಿಗೆ ಬಂದ ವಿಡಿಯೋದಲ್ಲಿ ಬೆಂಕಿ ಹಾಕದವನು ಸಹ ಲಾಯರೇ. ಇನ್ನೊಬ್ಬ ಲಾಯರ್ ಇದ್ದಾನೆ ಮುದುಕ, ಅವನ ಹೆಸರು ಅನಿಲ್ ಮಿಶ್ರಾ ಅಂತ. ಆ ಕಂತ್ರಿಗೆ ದಿನ ಬೆಳಗಾದ್ರೆ ಒಂದೇ ಕೆಲಸ, ಅಂಬೇಡ್ಕರ್ ವಿರುದ್ಧ ಬೊಗಳ್ತಾನೆ ಇರ್ತಾನೆ. ಅಂಬೇಡ್ಕರ್ ವಿರುದ್ಧ ಬೊಗಳೋದು ಬಿಟ್ರೆ ಬೇರೆ ಏನು ಕೆಲಸ ಇಲ್ಲ ಅವನಿಗೆ. ಗ್ವಾಲಿಯರ್ನಲ್ಲಿರುವಂತಹ ನ್ಯಾಯಾಲಯದ ಮುಂದೆ ಅಂಬೇಡ್ಕರ್ ಪ್ರತಿಮೆಯನ್ನ ನಿಲ್ಲಿಸೋದಕ್ಕೂ ಸಹ ಅವನು ದೊಡ್ಡ ವಿರೋಧವನ್ನ ವ್ಯಕ್ತಪಡಿಸಿದ್ದ. ಕೋರ್ಟಿಗೆಲ್ಲ ಹೋಗಿದ್ದ. ಕೆಟ್ಟ ಕೊಳಕ ಭಾಷೆಯಲ್ಲಿ ಅಂಬೇಡ್ಕರ್ ವಿರುದ್ಧ ಟೀಕೆಗಳನ್ನ ಮಾಡಿದ್ದ, ಟಿಪ್ಪಣಿಗಳನ್ನ ಮಾಡಿದ್ದ. ಅಂತಹ ನೀಚಾತಿ ನೀಚ ಮೊನ್ನೆ ಒಂದು ಪೋಸ್ಟ್ ಹಾಕಿದ್ದಾನೆ. ಆ ಪೋಸ್ಟ್ ನಲ್ಲಿ ಅಂಬೇಡ್ಕರ್ ಚಿತ್ರ ಒಂದು ಕಡೆ ಸುಡ್ತಾ ಇರೋದು, ಇನ್ನೊಂದು ಬೆಂಕಿಯ ನಡುವೆ ಅಂಬೇಡ್ಕರ್ ಇರೋದನ್ನು ಹಾಕಿ ಅಂಬೇಡ್ಕರ್ ವಿರುದ್ಧ ಕೆಟ್ಟ ಕೊಳಕ ರೀತಿಯಲ್ಲಿ ಒಂದು ಬರವಣಿಗೆಯನ್ನ ಬರೆದಿದ್ದಾನೆ. ಅಲ್ಲಿ ಏನು ಬರೆದಿದ್ದಾನೆ ಅಂತ ತಿಳ್ಕೊಳ್ಳುವಂತಹ ಅವಶ್ಯಕತೆ ಈ ದೇಶದ ಪ್ರಜೆಗಳಿಗೆ ಇಲ್ಲ. ಯಾಕಂದ್ರೆ ಅದು ಆಂಟಿ ನ್ಯಾಷನಲ್ ರೈಟಿಂಗ್, ಅದೊಂದು ದೇಶದ್ರೋಹಿ ಬರವಣಿಗೆ. ಸೊ ಈ ಅನಿಲ್ ಮಿಶ್ರಾ ಅನ್ನುವಂಥವನು ಯಾವಾಗ ಇದನ್ನು ಮಾಡದ್ನೋ, ಅವನು ಮತ್ತು ಇನ್ನು 4 ಜನರನ್ನ ಪೊಲೀಸರು ಬಂಧಿಸಿ ಜಡ್ಜ್ ಮುಂದೆ ಹಾಜರುಪಡಿಸಿದ್ದಾರೆ. 6 ಗಂಟೆಗಳ ಕಾಲ ವಾದ ವಿವಾದ ನಡೆದಿದೆ. ಇದಕ್ಕೆ ಕೇಸ್ ಆಗಬೇಕಾ, ಬೇಲ್ ಕೊಡಬೇಕಾ ಬೇಡವಾ ಅಂತ ಮಧ್ಯಪ್ರದೇಶ ಸರ್ಕಾರ ದಲಿತರು ಎಲ್ಲಿ ಸಿಡಿದೇಳ್ತಾರೆ ಅಂತ ಹೆದರಿ ಹೇಗೋ ಜಡ್ಜ್ ಅನ್ನ ಕನ್ವಿನ್ಸ್ ಮಾಡಿ ಈಗ ಕಸ್ಟಡಿಯನ್ನ ಎಕ್ಸ್ಟೆಂಡ್ ಮಾಡಿಸ್ಕೊಂಡಿದ್ದಾರೆ. ಅವನಿಗೆ ಬೇಲ್ ಸಿಕ್ಕಿದರೆ ಇಡೀ ರಾಜ್ಯದಲ್ಲಿ, ಮಧ್ಯಪ್ರದೇಶದಲ್ಲಿ ಮತ್ತು ಇಡೀ ದೇಶದಲ್ಲಿ ದಲಿತರ ಕೋಪಕ್ಕೆ ಬಿಜೆಪಿ ತುತ್ತಾಗಬೇಕಾಗುತ್ತೆ ಅನ್ನುವ ಭಯದಲ್ಲಿ
ಮನಸ್ಸಿಲ್ಲದೆ ಹೋದರೂ ಸಹ ಬಿಜೆಪಿ ಸರ್ಕಾರ ಅವನನ್ನು ಬಂಧಿಸಿ ಬಂಧನವನ್ನು ಎಕ್ಸ್ಟೆನ್ಷನ್ ಮಾಡಿಸ್ಕೊಂಡಿದೆ. ಇಲ್ಲದೆ ಹೋಗಿದ್ರೆ ದಲಿತರ ಸಿಟ್ಟು ಹೊರಗಡೆ ಬರುತ್ತೆ ಅನ್ನುವಂತಹದ್ದು ಭಯ ಇಲ್ಲದೆ ಹೋಗಿದ್ರೆ ಬಿಜೆಪಿ ಸರ್ಕಾರ ಈ ಅನಿಲ್ ಮಿಶ್ರಾ ಅನ್ನುವಂಥವನಿಗೆ ಸನ್ಮಾನ ಮಾಡಿರೋದು ನಾನು ಹೇಳ್ತೀನಿ 100%. 100%. ಆದರೆ ಈ ಮನುವಾದಿಗಳು ಏನು ಹೇಳ್ತಿರೋದು, ಡಿಸೆಂಬರ್ 25ನೇ ತಾರೀಕು ದಲಿತರೆಲ್ಲರೂ ಸಹ ಮನುಸ್ಮೃತಿಯನ್ನ ಸುಡ್ತಾರೆ, ಅದನ್ನ ಮನುಸ್ಮೃತಿ ದಹನ್ ದಿವಸ್ ಅಂತ ಬೇರೆ ಆಚರಣೆ ಮಾಡ್ತಾರೆ. ಹಾಗಾಗಿ ಆ ದಿವಸವನ್ನ ಆಚರಣೆಗೆ ತಂದಂತಹ ಅಂಬೇಡ್ಕರ್ರನ್ನ ನಾವು ಸುಡ್ತೀವಿ ಅಂತ. ಅಂಬೇಡ್ಕರ್ ಸುಟ್ಟಿದ್ದು 1927ರಲ್ಲಿ ಡಿಸೆಂಬರ್ 25ನೇ ತಾರೀಕು. ಯಾವುದನ್ನ ಸುಟ್ಟಿದ್ದು? ಜಗತ್ತಿನ ಅತ್ಯಂತ ನೀಚತನವನ್ನ ಬೋಧಿಸುವಂತಹ ಮನುಸ್ಮೃತಿಯನ್ನ. ಸಮಾನತೆಯನ್ನ ಸಾರಿದ ಅಂಬೇಡ್ಕರ್ ಎಲ್ಲಿ? ಜಗತ್ತಿನಲ್ಲಿಯೇ ಅತ್ಯಂತ ನೀಚತನವನ್ನ ಬೋಧಿಸುವಂತಹ ಮನುಸ್ಮೃತಿಯಲ್ಲಿ. ಮನುಸ್ಮೃತಿ ಸುಡೋದಕ್ಕಲ್ದೆ ಇನ್ಯಾವುದಕ್ಕೆ ಲಾಯಕ್ಕದು? ಇನ್ಯಾವುದಕ್ಕೆ ಲಾಯಕ್ಕದು? ನಿಮಗೆ ಪವಿತ್ರ ಆಗಿರಬಹುದು, RSSಗೆ ಪವಿತ್ರ ಆಗಿರ್ಬೋದು, ಬಿಜೆಪಿಗರಿಗೆ ಪವಿತ್ರ ಆಗಿರ್ಬೋದು, ಧರ್ಮಾಂಧರಿಗೆ ಪವಿತ್ರ ಆಗಿರ್ಬೋದು, ನಮಗದು ಹೊಲಸು. ಮನುಸ್ಮೃತಿ ಜಗತ್ತಿನ ಅತ್ಯಂತ ಕೆಟ್ಟ ಕೊಳಕ ಅಭ್ಯಾಸಗಳನ್ನ ಪದ್ಧತಿಗಳನ್ನ ಬೋಧನೆ ಮಾಡುವಂತಹ ಒಂದು ಪುಸ್ತಕ. ಆ ಪುಸ್ತಕವನ್ನ ಬಾಬಾ ಸಾಹೇಬರು ಅವತ್ತೇ ಅರ್ಥ ಮಾಡಿಕೊಂಡು ಅವತ್ತೇ ಸುಟ್ಟು ಹಾಕಿದ್ರು. ಅದರ ಪ್ರತೀಕವಾಗಿ, ಅದರ ನೆನಪಿಗಾಗಿ ಪ್ರತಿ ವರ್ಷ ಒಂದಷ್ಟು ಕಡೆ ದಲಿತರು ಮನುಸ್ಮೃತಿಯನ್ನ ಸುಡುತ್ತಾರೆ. ಅಂತಹದೇ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಪಕ್ಷದ, ಯಾವ ಪಕ್ಷ, ಆಜಾದ್ ಸಮಾಜ್ ಪಾರ್ಟಿ ಅನ್ನುವಂತಹ ಪಕ್ಷ ಇದೆಯಲ್ಲ, ಚಂದ್ರಶೇಖರ್ ಆಜಾದ್ ಅವ್ರದ್ದು, ಅವರ ಪಕ್ಷದ ವಿನಯ್ ರತನ್ ಸಿಂಗ್ ನಾಯಕ, ಮಧ್ಯಪ್ರದೇಶದಲ್ಲಿ ಅವರ ಪಕ್ಷದ ನಾಯಕ ವಿನಯ್ ರತನ್ ಸಿಂಗ್ ಅನ್ನುವಂಥವರು ಮನುಸ್ಮೃತಿ ಪೋಸ್ಟರ್ ಅನ್ನ, ಅದು ಬುಕ್ ಅನ್ನಲ್ಲ, ಪೋಸ್ಟರ್ ಅನ್ನ ಸುಟ್ಟಿದ್ರು. ಅಂಬೇಡ್ಕರ್ ಹೇಳ್ಕೊಟ್ಟಿದ್ದನ್ನ ಮಾಡಿದ್ರು. ಅದನ್ನು ಇವರು ಉದಾಹರಣೆಯಾಗಿ ಅಥವಾ ಅದನ್ನ ನೆಪ ಮಾಡ್ಕೊಳ್ತಿದ್ದಾರೆ. ಇವರು ಮನುಷ್ಯರಾಗಿದ್ರೆ ಫಸ್ಟ್ ಇವರೇ ಸುಟ್ಟಿರೋರು ಮನುಸ್ಮೃತಿಯನ್ನ. ಮನುಷ್ಯತ್ವ ಇರುವವನು, ಮಾನವೀಯತೆ ಇರುವವನು, ಸಮಾನತೆಯಲ್ಲಿ ನಂಬಿಕೆ ಇರುವವನು, ಈ ದೇಶದ ಸಂವಿಧಾನವನ್ನು ಒಪ್ಪುವವನು ಪ್ರತಿಯೊಬ್ಬನು ಸಹ ಮನುಸ್ಮೃತಿಯನ್ನ ಸುಡಬೇಕು ಅಂತಲೇ ಹೇಳ್ತಾನೆ. ಮನುಷ್ಯತ್ವ ಇರುವವರು ಮಾತ್ರ. ಯಾರು ಮನುಷ್ಯತ್ವ ಇರಲ್ವೋ ಇವತ್ತಿಗೂ ಸಹ ವಾಪಸ್ ನಮಗೆ ಮನುಸ್ಮೃತಿ ಬರಬೇಕು, ದಲಿತರಿಗೆ ಯಾವ ಸೌಲಭ್ಯಗಳನ್ನು ಸಿಗದಾಗ ಮಾಡ್ಕೋಬೇಕು, ಅವರನ್ನು ಅಸ್ಪೃಶ್ಯರನ್ನಾಗಿ ಊರಾಚೆ ಬಿಸಾಕ್ಬೇಕು, ಅವರಿಗೆ ತಿನ್ನಕ್ಕಿಲ್ದೆ ಮಾಡಬೇಕು, ನರಳಂಗ್ ಮಾಡಬೇಕು, ಗುಲಾಮರನ್ನಾಗಿ ಇಟ್ಕೋಬೇಕು, ಅವರಿಗೆ ಏನೂ ಸಿಗಬಾರ್ದು ಅಂತ ಇರ್ತಾರೋ ಅವರು ಮಾತ್ರ ಮನುಸ್ಮೃತಿಯನ್ನು ಒಪ್ಪೋದಕ್ಕೆ ಸಾಧ್ಯ. ಅವ್ರು ಮಾತ್ರ ಸಾಧ್ಯ ಒಪ್ಪೋದಕ್ಕೆ, ಬೇರೆ ಯಾರು ಒಪ್ಪಲ್ಲ. ಮಾನವೀಯತೆ ಇರುವಂತಹ ಯಾವನು ಒಪ್ಪೋದಿಲ್ಲ. ಅದರಲ್ಲೇನಿದೆ? ಬಟ್ ಅದನ್ನೊಂದು ನೆಪ ಮಾಡಿಕೊಂಡು ಅಂಬೇಡ್ಕರ್ ಫೋಟೋ ಸುಡ್ತಾರಂತೀವಿ. ಸಮಾನತೆಯನ್ನು ಹೇಳ್ಕೊಟ್ಟಂತಹ ಅಂಬೇಡ್ಕರ್, ಅಸ್ಪೃಶ್ಯತೆ ವಿರುದ್ಧ ಅಷ್ಟು ದೊಡ್ಡ ಸಮರ ಸಾರಿದಂತಹ ಅಂಬೇಡ್ಕರ್, ಇಡೀ ದೇಶದಲ್ಲಿ ಪ್ರತಿಯೊಬ್ಬರು ಸಹ ಸಮಾನರು ಅಂತ ಸಂವಿಧಾನದ ಮೂಲಕ ನಮಗೆ ಹಕ್ಕುಗಳನ್ನು ಕೊಟ್ಟಂತಹ ಅಂಬೇಡ್ಕರ್, ಅವರನ್ನ ಅವಮಾನಿಸ್ತೀವಿ, ಸುಡ್ತೀವಿ ನಾವು ಅವರ ಚಿತ್ರವನ್ನ ಅನ್ನುತ್ತಾರಲ್ಲ. ಎಂಥ ನೀಚರು, ನೀಚಾತಿ ನೀಚ ಮನಸ್ಥಿತಿ ಉಳ್ಳವರು ಅಂತ ನೀವೇ ಯೋಚನೆ ಮಾಡಿ. ಸೊ ಹಾಗಾಗಿ ಈ ಅನಿಲ್ ಮಿಶ್ರಾ ಅನ್ನುವಂಥವನನ್ನ ಮತ್ತು ಇನ್ನೂ 4 ಜನರನ್ನ ಬಂಧಿಸಿದ್ದಾರೆ. ಇನ್ನು 7 ಜನರ ಬಂಧನ ಪೆಂಡಿಂಗ್ ಇದೆ. ಕಂಪ್ಲೇಂಟ್ ಅಲ್ಲಿ 7 ಜನರ ಹೆಸರುಗಳಿದಾವೆ. ಸೊ ಮಧ್ಯಪ್ರದೇಶ ಸರ್ಕಾರ ಏನು ಅಂಬೇಡ್ಕರ್ ವಿರುದ್ಧ ಮಾಡಿದ ಕೃತ್ಯಕ್ಕೆ ಬಂಧಿಸ್ಬಿಟ್ಟಿದ್ದಾರೆ ಅಂದ್ರೆ, ನಾನು ಮೊದಲೇ ಹೇಳದ್ನಲ್ಲ, ಅವರಿಗೆ ಮನಸ್ಸಿರಲ್ಲ. ಬಟ್ ಏನ್ ಮಾಡೋದು? ವೋಟ್ ಬ್ಯಾಂಕ್, ಓಟು, ದಲಿತರ ಓಟ್ ಬೇಕು. ಹಾಗಾಗಿ ಈ ಡ್ರಾಮಾ ಮಾಡ್ತಿದ್ದಾರೆ. ಅವನ ವಿರುದ್ಧ ನಿಜವಾಗ್ಲೂ ಇವರಿಗೆ ಸಿಟ್ಟಿದ್ದಿದ್ರೆ, ಸರ್ಕಾರಕ್ಕೆ ಆಕ್ರೋಶ ಇದ್ದಿದ್ರೆ, ಅಂಬೇಡ್ಕರ್ ಅನ್ನು ಸುಡ್ತೀರಾ ನೀವು, ಬಿಡಲ್ಲ ನಿಮ್ಮನ್ನ ಅನ್ನೋದಾದ ಇದ್ರೆ ಅವನ ಮೇಲೆ NSA ಹಾಕ್ತಿದ್ರು. ಯಾವುದು ಹಾಕಿಲ್ಲ, ಸಿಂಪಲ್ ಸೆಕ್ಷನ್ಸ್ ಹಾಕಿದ್ದಾರೆ. ಸದ್ಯಕ್ಕೆ ಬೇಲ್ ಸಿಗದಂಗೆ ನೋಡ್ಕೊಂಡಿದ್ದಾರೆ. ಇನ್ನೊಂದು ವಾರದಲ್ಲಿ ಸಿಕ್ಬಿಡುತ್ತೆ. ಸದ್ಯಕ್ಕೆ ಈ ಗರಂ ಸನ್ನಿವೇಶದಲ್ಲಿ, ಈ ಬಿಸಿಯಲ್ಲಿ ಬೇಲ್ ಕೊಡಬಾರ್ದು, ದಲಿತರ ಆಕ್ರೋಶಿತರಾಗ್ತಾರೆ ಅನ್ನೋ ಕಾರಣಕ್ಕಾಗಿ ಬೇಲ್ ಸಿಗದಂಗೆ ನೋಡ್ಕೊಂಡಿದ್ದಾರೆ ಅಷ್ಟೇ. ಕೆಲವೇ ದಿನಗಳ ಆಚೆ ಬರ್ತೇನೆ. ಆಚೆ ಬಂದ ದಿನ ನಾನು ಹೇಳ್ತೀನಿ, ಬರ್ದಿಟ್ಕೊಳ್ಳಿ, ಮನುಸ್ಮೃತಿಯನ್ನ ಆರಾಧಿಸುವಂತಹ ನೀಚಾತಿ ನೀಚರು ಇವನಿಗೆ ಹಾರ ಹಾಕಿ ಸಿಹಿ ತಿನ್ನಿಸಿ ಜೈಕಾರ ಕೂಗ್ತಾರೆ. ಇಂತಹ ಕಂತ್ರಿಗಳು ಇಂಥ ಕೆಲಸ ಮಾಡೋದು, ಇಂಥ ಕಂತ್ರಿ ಕೆಲಸ ಮಾಡೋದೇ ಆ ರೀತಿ ಪ್ರಚಾರಕ್ಕೆ ಬರ್ಬೋದು ಅಂತಲೇ, ಫೇಮಸ್ ಆಗಬಹುದು ಅಂತಲೇ ಇವರು ಕಂತ್ರಿ ಕೆಲಸ ಮಾಡೋದು. ಅಂತಹ ಕಂತ್ರಿಯನ್ನ ಹೊರಗಡೆ ಬಂದ ತಕ್ಷಣ ಸನ್ಮಾನ ಮಾಡ್ತಾರೆ ಇವರು. ಇವರೆಂಥ ನೀಚರು! ಆ ಸನ್ಮಾನ ಮಾಡುವವರ ಗುಂಪಿನಲ್ಲಿ RSS ಅವರು ಇರ್ತಾರೆ, ಬಿಜೆಪಿ ಅವರು ಇರ್ತಾರೆ, ಸಂಘ ಪರಿವಾರದವರು ಇರ್ತಾರೆ. ಯಾವ ಮೆಟ್ಟಲ್ಲಿ ಹೊಡಿಬೇಕು ಇವರಿಗೆಲ್ಲ? ಯಾವ ಮೆಟ್ಟಲ್ಲಿ ಹೊಡಿಬೇಕು? ಆದ್ರೆ ವೋಟ್ ಬ್ಯಾಂಕ್ಗಾಗಿ ಒಂದು ಡ್ರಾಮಾ. ಮೋದಿ ಅಂಬೇಡ್ಕರ್ ಹೆಸರಲ್ಲಿ ಭಾಷಣ ಮಾಡೋದು,
ಅಂಬೇಡ್ಕರ್ ಪ್ರತಿಮೆಗಳನ್ನು ಬಿಡುಗಡೆ ಮಾಡೋದು ಅಥವಾ ಏನು ಉದ್ಘಾಟನೆ ಮಾಡೋದು, ಏನೆಲ್ಲ ಮಾಡಿ ಡ್ರಾಮಾ ಮಾಡೋದು, ಒಳಗೊಳಗೆ ಈ ಸಂವಿಧಾನವನ್ನು ಕಿತ್ತು ಬಿಸಾಕ್ಬೇಕು, ಕಿತ್ತು ಬಿಸಾಕ್ಬೇಕು, ಕಿತ್ತು ಬಿಸಾಕ್ಬೇಕು ಅಂತ ಆ ಬಿಜೆಪಿ ಲೀಡರ್ಗಳೇ ಹೇಳ್ಕೊಂಡು ಓಡಾಡ್ತಿರ್ತಾರೆ. ಬಹಿರಂಗವಾಗೂ ಸಾಕಷ್ಟು ಜನ ಹೇಳ್ತಾರೆ. ಕರ್ನಾಟಕದಲ್ಲೂ ಸಹ ಒಬ್ಬ ಲುಚ್ಚ, ಅನಂತಕುಮಾರ್ ಹೆಗಡೆ ಅನ್ನುವಂತಹ ಲುಚ್ಚ ಅದನ್ನೇ ಹೇಳಿದ್ದ, ನಾವು ಬಂದಿರೋದೇ ಸಂವಿಧಾನ ಬದಲಾಯಿಸೋದಕ್ಕೆ ಅಂತ. ಈಗ ಚಡ್ಡಿ ಬದಲಾಯಿಸೋದಕ್ಕೂ ಯೋಗ್ಯತೆ ಇಲ್ಲದೆ ನರಳ್ತಾ ಇದ್ದಾನೆ. ಅದು ಇವರ ಯೋಗ್ಯತೆ, ಅದು ಇವರ ಯೋಗ್ಯತೆ. ಸೊ ಇದಿಷ್ಟು ಮಧ್ಯಪ್ರದೇಶದಿಂದ ಬರ್ತಿರುವಂತಹ ಆಘಾತಕಾರಿ ಸುದ್ದಿಗಳು, ದೇಶ ವಿರೋಧಿ ಸುದ್ದಿಗಳು. ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ, ಅವರ ಚಿತ್ರಗಳನ್ನು ಸುಡೋದು, ಅವರ ಬಗ್ಗೆ ಕೆಟ್ಟ ಕೊಳಕ ಬರೆಯೋದು, ಪೋಸ್ಟ್ ಮಾಡೋದು ನಡೆದಿದೆ. ಒಂದಷ್ಟು ಜನರ ಬಂಧನ ಆ ಮಧ್ಯಪ್ರದೇಶ ಸರ್ಕಾರ ಮಾಡಿದೆ. ಬಟ್ NSA ಹಾಕಿಲ್ಲ ಅಂದ್ರೆ ಅಲ್ಲಿಗೆ ಸ್ಪಷ್ಟ, ಅವನಿಗೆ ಈಸಿಯಾಗಿ ಬೇಲ್ ಸಿಗೋದಕ್ಕೆ ದಾರಿ ಮಾಡಿಕೊಡ್ತಾರೆ. ಸದ್ಯಕ್ಕೆ ಸಿಗದಾಗ ನೋಡ್ಕೊಂಡಿದ್ದಾರೆ. ಯಾಕಂದ್ರೆ ಸಿಟ್ಟು, ದಲಿತರ ಸಿಟ್ಟಿಗಿಂತ ವೋಟ್, ಮತ ಅಷ್ಟೇ. ಇದು ಅಲ್ಲಿನ ವಿವರಗಳು. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.